ಇನ್ನು ಮಳೆಯಿಂದಾಗಿ ಚಿಕ್ಕಮಗಳೂರಿನಲ್ಲಿ ಯಾವ ರೀತಿ ಹಾನಿ ಆಗ್ತಾ ಇದೆ ಅದರ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಈ ಮಳೆ ವಿಪರೀತ ಬಿದ್ದು ಹಸಿಯಾಗಿ ತನಸಿಯಾಗಿ ಗುಡ್ಡಗಳು ಸಡಿಲಗೊಳ್ತಾ ಇವೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಗುಡ್ಡ ಕುಸಿಯಬಹುದು. ಕೊಪ್ಪ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಕೆಲವೊಂದು ಕಡೆಗೆ ಮನೆ ಗೋಡೆ ಕುಸಿದಿವೆ, ಕೆಲವೊಂದು ಕಡೆಗೆ ಗುಡ್ಡಗಳೇ ಕುಸಿದಿವೆ. ನಾವು ತೋರಿಸ್ತಾ ಇದ್ದೀವಿ ಹೊಸೂರು ಗ್ರಾಮದ ದೃಶ್ಯಾವಳಿಗಳು. ಚಿಕ್ಕಮಗಳೂರಿನ ಹೊಸೂರು ತಡರಾತ್ರಿ ಸುರಿದಂಥ ಭಾರೀ ಮಳೆಗೆ ಮನೆಗಳು ನೆಲಕಚ್ಚಿವೆ. ಕೊಪ್ಪ ತಾಲೂಕಲ್ಲಿ ಬರುತ್ತೆ ಹೊಸೂರು. ಇನ್ನು ಭೂಕುಸಿತಗಳು, ಈ ಬೆಟ್ಟ ಗುಡ್ಡಗಳೇ ಕುಸಿದು ಬಿಟ್ಟರೆ ಗತಿ ಏನು ಹೇಳಿ. ಸಾಲ್ಮರ ಬಳಿ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಭೂಕುಸಿತ ಸಂಭವಿಸಿದೆ. ಶೃಂಗೇರಿ ಹತ್ರ ಬರುವಂಥ ಸಾಲ್ಮರ ನಾವು ತೋರಿಸ್ತಾ ಇದ್ದೀವಿ. ಸಮಸ್ಯೆ ಅದೇನೇ, ನಮ್ಮದೆಲ್ಲವೂ ಕೂಡ ಈ ಅವೈಜ್ಞಾನಿಕವಾಗಿ ನಾವು ಕಾಮಗಾರಿಗಳನ್ನು ಮಾಡ್ತೀವಿ. ಗುಡ್ಡ ಬಗೆಯೋದು, ಬೆಟ್ಟ ಬಗೆಯೋದು, ಬೇಕಾದಂಥ ಗಿಡ ಮರಗಳನ್ನು ಹಾಕ್ತೀವ, ಎಲ್ಲವನ್ನು ಕೂಡ ಸಡಿಲ ಮಾಡಿರ್ತೀವಿ, ಕೆಲವೊಂದು ಕಡೆಗೆ ಸ್ಫೋಟ ಮಾಡಿರ್ತೀವಿ, ಅಲ್ಗಾಡ ಹೋಗಿರುತ್ತೆ. ನಾವೀಗ ಒಂದು 10 ವರ್ಷದಿಂದ ಇಂಥವನ್ನೆಲ್ಲ ಕೇಳ್ತಾ ಇದ್ದೀವಿ. ಹಿಂದೆಂದಾದರೂ ಕೇಳಿದ್ವ ನಾವು? ಬೆಟ್ಟನೇ ಸರಿತು, ಗುಡ್ಡನ್ನೇ ಸರಿತು ನಾವು ಕೇಳಿದ್ವಾ?